ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಬಾದಾಮಿಯ ಚಾಲುಕ್ಯರು ಅನ್ನುವಂಥ ಒಂದು ಟಾಪಿಕ್ ಮೇಲೆ ಮಾತಾಡೋಣ. ಏನಿದು ಬಾದಾಮಿಯ ಚಾಲುಕ್ಯರು ಅಂತಂದ್ರೆ, ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಬಾದಾಮಿಯ ಚಾಲುಕ್ಯರು ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾರೆ. ಅದರಲ್ಲಿ ಆ ಹೆಸರು ಹೇಳುವಂತೆ ಬಾದಾಮಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯವನ್ನು ಆಳ್ತಾರೆ. ಸಂಕ್ಷಿಪ್ತವಾಗಿ ಅವರ ಇತಿಹಾಸದ ಬಗ್ಗೆ ಸ್ವಲ್ಪ ನೋಡೋಣ. ಏನದು ಬಾದಾಮಿ ಚಾಲುಕ್ಯರು? ಇದ್ರ ಸ್ಥಾಪಕರು ಯಾರು? ರಾಜ ಜಯಸಿಂಹ ಅನ್ನೋನು ಈ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಅನಂತರದಲ್ಲಿ ಬರುವಂತದ್ದು ರಾಜಧಾನಿ ಯಾವುದು? ಬಾದಾಮಿ. ಬಾದಾಮಿಯನ್ನ ಮೊದಲು ಅವ್ರು ಏನಂತ ಕರಿತಾ ಇದ್ರು? ವಾತಾಪಿ ಅಂತ ಕರಿತಾ ಇದ್ರು. ಹಾಗಾದ್ರೆ ಈ ವಾತಾಪಿ ಅನ್ನೋದು ಈಗ ಪ್ರಸ್ತುತದಲ್ಲಿ ಏನಂತ ಕರೆಸ್ಕೊಂಡಿದೆ? ಬಾದಾಮಿ. ಹಾಗಾದ್ರೆ ಇದು ಬಾದಾಮಿ ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ ಜಿಲ್ಲೆ ಇದೆ. ಪ್ರಮುಖವಾಗಿ ಯಾವುದೇ ಒಂದು ನಗರ, ಪ್ರದೇಶ, ರಾಜಧಾನಿಗಳನ್ನ ಗುರುತಿಸಬೇಕಾದ್ರೆ ಪ್ರಮುಖವಾಗಿ ಅದು ಒಂದು ನದಿ ದಂಡೆಯ ಮೇಲಿದೆ. ಯಾವ ನದಿ ದಂಡೆ ಮೇಲಿದೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಯಾವುದೇ ಒಂದು ಪ್ರದೇಶವನ್ನ ಗುರುತಿಸಬೇಕು ಅಂತಂದ್ರೆ ಜಲಮೂಲಗಳಿಂದ ಅದನ್ನ ಗುರುತಿಸ್ತಾರೆ. ಸೊ ಹಾಗಾದ್ರೆ ಈ ಬಾದಾಮಿ ಅನ್ನುವಂಥದ್ದು ಜಲಮೂಲಗಳಿಂದ ಅಂತಂದ್ರೆ ಪ್ರಾದೇಶಿಕವಾಗಿ ನಾವು ಹೇಗೆ ಗುರುತಿಸ್ತೀವಿ ಅಂತಂದ್ರೆ ನದಿಗಳಿಂದ, ಅಂದ್ರೆ ನದಿಯ ಎಡದಂಡೆ, ಬಲದಂಡೆ, ಯಾವ ನದಿ ದಂಡೆ ಮೇಲಿದೆ ಈ ರೀತಿ. ಹಾಗಾದ್ರೆ ಬಾದಾಮಿ ಯಾವ ನದಿ ದಂಡೆ ಮೇಲಿದೆ? ಮಲಪ್ರಭಾ ನದಿ ದಂಡೆ ಮೇಲಿದೆ. ಇದಿಷ್ಟು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಅನಂತರ ಇವರ ಲಾಂಛನವನ್ನ ಕೇಳ್ತಾರೆ. ಲಾಂಛನ ಯಾವುದು? ವರಾಹ ಇವರ ಲಾಂಛನ ಆಗಿರುತ್ತೆ. ಅನಂತರದಲ್ಲಿ ಬರುವಂತದ್ದು ಏನು? ನಂತರ ರಾಜ ಜಯಸಿಂಹನ ನಂತರ ಪ್ರಮುಖವಾಗಿ ಬರ್ತಕ್ಕಂಥ ಅರಸುಗಳ ಹೆಸರುಗಳನ್ನ ತೆಗೆದುಕೊಂಡು ಹೋಗೋಣ. ಅನಂತರದ ಬರುವಂತದ್ದು 1ನೇ ಪುಲಕೇಶಿ ಬರ್ತಾನೆ. ಇವನು ನಿಜವಾದ ಸ್ಥಾಪಕ ಅಂತ ಕರೀತಾನೆ. ಅಂತಂದ್ರೆ ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗ್ತಾನೆ. 1ನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ನಂತರ ಬರುವಂತದ್ದು ಮಂಗಳೇಶ ಬರ್ತಾನೆ. ಈ ಮಂಗಳೇಶ ಬಂದ ಕೂಡಲೇ ಏನಂತಾನೆ? ಬಾದಾಮಿ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಅನಿಸ್ಕೊಳ್ತಾನೆ. ಅನಂತರದಲ್ಲಿ ಇವನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಅಂಶ ಏನಂತಂದ್ರೆ, ಇವನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸನ ಬರುತ್ತೆ. ಆ ಶಾಸನದ ಹೆಸರೇನು? ಮಹಾಕೂಟ ಶಾಸನ. ಏನು? ಮಹಾಕೂಟ ಶಾಸನ. ಮಹಾಕೂಟ ಶಾಸನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ? ಮಂಗಳೇಶನಿಗೆ ಸಂಬಂಧಪಟ್ಟಿರುವಂತದ್ದು. ಈ ಮಂಗಳೇಶನ ನಂತರದಲ್ಲಿ ಬರುವಂತದ್ದು ಯಾರು? ಇಮ್ಮಡಿ ಪುಲಕೇಶಿ ಅಂತಂದ್ರೆ 2ನೇ ಪುಲಕೇಶಿ ಅಂತ ಕರೀತಾರೆ. ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಅರಸ. ಇಮ್ಮಡಿ ಪುಲಕೇಶಿ ಅನ್ನುವಂಥದ್ದು ರಾಜ್ಕುಮಾರ್ ನಟನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಿನಿಮಾ ಇದೆ. ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾವನ್ನು ನೋಡುತ್ತೆ ಆದಲ್ಲಿ ಬಾದಾಮಿ ಚಾಲುಕ್ಯರು ಇಮ್ಮಡಿ ಪುಲಕೇಶಿ ಕಾಲದಲ್ಲಿ ಏನು ನಡೀತು, ಹೇಗೆ ನಡೀತು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನೀವು ತಿಳ್ಕೊಳ್ಬಹುದು. ದಯವಿಟ್ಟು ನೋಡಿ, ಚೆನ್ನಾಗಿರುತ್ತೆ. ಹಳೆ ಸಿನಿಮಾ ಅದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಸಿನಿಮಾ. ಓಕೆ, ಲೆಟ್ಸ್ ಗೋ. ಇಮ್ಮಡಿ ಪುಲಕೇಶಿ ಸುಮಾರು 7ನೇ ಶತಮಾನದಲ್ಲಿ ಒಂದು ಆಳ್ಕೆ ಬರುತ್ತೆ. ಇಮ್ಮಡಿ ಪುಲಕೇಶಿಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ಗಳಲ್ಲಿ ಕೇಳುವಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವುದು ಅನ್ನುವಂಥದ್ದನ್ನು ಕೇಳ್ತಾರೆ. ಇವನು ಕೂಡ ಬಾದಾಮಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾನೆ. ಈತನ ಸಂಬಂಧಪಟ್ಟತಕ್ಕಂಥ ಒಂದು ಶಾಸನ ಬರುತ್ತೆ. ಯಾವುದು? ಐಹೊಳೆ ಶಾಸನ. ಐಹೊಳೆ ಶಾಸನ. ನಂತರ ಇದಕ್ಕಿಂತ ಮುಂಚಿತವಾಗಿ ಇವನ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಕದನಗಳು ಇಂಪಾರ್ಟೆಂಟ್ ಆಗಿ ಬರುತ್ತವೆ. 1ನೇದ್ದು ಪುಲ್ಲಲೂರು ಕದನ, 2ನೇದ್ದು ನರ್ಮದಾ ನದಿ ಕದನ, ಇನ್ನೊಂದು ಬರುತ್ತವಂಥದ್ದು ಯಾವ್ದಪ್ಪ ಅಂತಂದ್ರೆ ನೋಡೋಣ, ಆಮೇಲೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪುಲ್ಲಲೂರು ಕದನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು 1ನೇ ಪಲ್ಲವರ ಅರಸ 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನಡೆಯುತ್ತೆ. ಅವಾಗ ಇಮ್ಮಡಿ ಪುಲಕೇಶಿ ಗೆಲ್ಕೊಳ್ತಾನೆ. 1ನೇ ನರಸಿಂಹವರ್ಮ ಏನ್ ಮಾಡ್ತಾನೆ ಅಂತಂದ್ರೆ ಸೋತು ಹೋಗ್ಬಿಡ್ತಾನೆ. ಇದು ಪುಲ್ಲಲೂರು ಕದನದಲ್ಲಿ ನಡೆಯುವಂಥದ್ದು. ಇನ್ನು ನರ್ಮದಾ ನದಿ ಕದನ. ಈ ನರ್ಮದಾ ನದಿ ಕದನದಲ್ಲಿ ಬರುವಂತದ್ದು ಏನು ಅಂತಂದ್ರೆ, ಹರ್ಷವರ್ಧನನಿಗೂ ಮತ್ತು ಈ ಇಮ್ಮಡಿ ಪುಲಕೇಶಿನಿಗೂ ಯುದ್ಧ ಆಗುತ್ತೆ. ಇದರಲ್ಲಿ ಹರ್ಷವರ್ಧನ ಸೋಲ್ತಾನೆ, ಇಮ್ಮಡಿ ಪುಲಕೇಶಿ ಗೆಲ್ತಾನೆ. ಇಮ್ಮಡಿ ಪುಲಕೇಶಿನಿಗೆ ಹರ್ಷವರ್ಧನ ಒಂದು ಬಿರುದನ್ನು ಕೊಡ್ತಾನೆ. ಏನಂತ?
ಪರಮೇಶ್ವರ ಅನ್ನುವಂಥದ್ದು. ನಂತರದಲ್ಲಿ ದಕ್ಷಿಣ ಪಥೇಶ್ವರ, ಉತ್ತರ ಪಥೇಶ್ವರ ಹರ್ಷವರ್ಧನ್ ಆಗಿರ್ತಾನೆ, ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಿಕೇಶಿ ಆಗಿರ್ತಾನೆ. ಸೊ ಹರ್ಷವರ್ಧನ ಆತನಿಗೆ ಬಿರುದನೆ ಅಂತ ಕರಿತಾನೆ ಅನ್ನುವಂಥದ್ದು. ಈತನಿಗೆ ಇರ್ತಕ್ಕಂಥದ್ದು 2 ಬಿರುದುಗಳು, ಇಮ್ಮಡಿ ಪುಲಿಕೇಶಿ, ಒಂದು ದಕ್ಷಿಣ ಪಥೇಶ್ವರ, ಇನ್ನೊಂದು ಪರಮೇಶ್ವರ ಅನ್ನುವಂಥದ್ದು. ಈ ನರ್ಮದಾ ನದಿ ಕದನದಲ್ಲಿ ಹರ್ಷವರ್ಧನನ್ನ ಸೋಲಿಸ್ತಾನೆ. ಈ ಒಂದು ಸನ್ನಿವೇಶದಲ್ಲಿ ಆತನ ಆಸ್ಥಾನದಲ್ಲಿ ಒಬ್ಬ ರವಿಕೀರ್ತಿ ಅನ್ನುವಂತನು ಏನಿರ್ತಾನೆ, ಸೈನ್ಯಾಧಿಪತಿ ಇರ್ತಾನೆ ಮತ್ತು ಕವಿ ಕೂಡ ಆಗಿರ್ತಾನೆ. ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ಐಹೊಳೆ ಶಾಸನ, ಐಹೊಳೆಯಲ್ಲಿ ಒಂದು ಶಾಸನವನ್ನ ರಚನೆ ಮಾಡ್ತಾನೆ. ಏನು ನರ್ಮದಾ ನದಿ ಯಾವ ರೀತಿ ನಡೀತು, ಹೇಗೆ ನಡೀತು, ಯಾರು ಗೆದ್ರು, ಯಾರು ಸೋತರು ಅನ್ನೋಂಥದ್ರ ಬರೀತಾನೆ. ಅದು ಎಲ್ಲಿದೆ ಅಂತ ಕೇಳ್ತಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐಹೊಳೆ ಅನ್ನುವಂಥ ಊರು. ಅದರಲ್ಲಿ ಮೇಗುತಿ ಅನ್ನುವಂಥ ಒಂದು ಟೆಂಪಲ್, ದೇವಸ್ಥಾನ ಬರುತ್ತೆ. ಟೆಂಪಲ್ದ ಒಂದು ಗೋಡೆಯಲ್ಲಿ ಈತ ಐಹೊಳೆ ಶಾಸನವನ್ನ ಬರೆದಿದ್ದಾನೆ. ಇದನ್ನು ಬರೆದವ್ರು ಯಾರು ಅಂತ ಕೇಳ್ತಾರೆ, ರವಿಕೀರ್ತಿ. ಯಾರ ಬಗ್ಗೆ ಬರೆದಿದ್ದಾನೆ? ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ಒಂದು ಯುದ್ಧ ಆಗುತ್ತೆ ನರ್ಮದಾ ನದಿ ದಡದಲ್ಲಿ. ಆ ಒಂದು ಸನ್ನಿವೇಶವನ್ನ ಅಲ್ಲಿ ಬರೆದಿರುವಂಥದ್ದು. ಇನ್ನೊಂದು ಯುದ್ಧ ಬರುತ್ತೆ. ಯಾವ ಯುದ್ಧ ಅಂತಂದ್ರೆ, ಈ 1ನೇ ನರಸಿಂಹವರ್ಮನಿಗೆ ಇಮ್ಮಡಿ ಪುಲಿಕೇಶಿನಿಗೂ ಪುಲ್ಲಲೂರು ಕದನ ನಡೆಯುತ್ತಲ್ಲ. ಈ ನರಸಿಂಹವರ್ಮನ ಮಗ ಬರ್ತಾನೆ, ಅವನು ಮಹೇಂದ್ರ ವರ್ಮ ಅಂತ. ಆತ ಮಹೇಂದ್ರ ವರ್ಮನಿಗೂ ಮತ್ತು ಇಮ್ಮಡಿ ಪುಲಿಕೇಶಿ ಇಡೀ ವೃದ್ಧಾಪ್ಯ ವ್ಯವಸ್ಥೆಯಲ್ಲಿ ಇಮ್ಮಡಿ ಪುಲಿಕೇಶಿನಿಗೂ ಯುದ್ಧ ನಡೆಯುತ್ತೆ. ಆ ಯುದ್ಧನೇ ಇವನೊಂದು ಅಂತಿಮ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಪಾಪ ಯಾರು ಇಮ್ಮಡಿ ಪುಲಿಕೇಶಿ ಮರಣವನ್ನು ಹೊಂತಾನೆ. ಮೋಸದಿಂದ ಇಮ್ಮಡಿ ಪುಲಿಕೇಶಿನನ್ನ ದಾಳಿಯನ್ನ ಮಾಡಿ ಅಟ್ಯಾಕ್ ಮಾಡ್ತಾರೆ. ಸೊ ಈ 3 ಒಂದು ಯುದ್ಧಗಳು ಬರ್ತವೆ. 3ನೇ ಯುದ್ಧದ ಹೆಸರು ನೆನಪಿಲ್ಲ, ಕಮೆಂಟ್ ಮಾಡಿ ಗೊತ್ತಿದ್ರೆ. ಈ ಯುದ್ಧಗಳು ಬರ್ತವೆ ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟ ಹಾಗೆ. ನಂತರದಲ್ಲಿ ಬರುವಂಥದ್ದು ಇಮ್ಮಡಿ ಪುಲಿಕೇಶಿನಿಗೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಐಹೊಳೆಯನ್ನ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ, ದೇವಾಲಯಗಳ ತೊಟ್ಟಿಲು ಅಂತ ಏನೋ ಒಂದು ಕರೀತಾರೆ. ಐಹೊಳೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರದೇಶ. ನಂತರದಲ್ಲಿ ಬರುವಂಥದ್ದು ಪಟ್ಟದಕಲ್ಲು, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂಥದ್ದು ಯಾವ ಕ್ಷೇತ್ರ? ಇದನ್ನ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು ಬರುವಂಥದ್ದು ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ಸಾಕಷ್ಟು ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ. ನೋಡ್ಕೊಂಡ್ ಬನ್ನಿ, ನೋಡ್ಕೊಂಡ್ ಬಂದಿರ್ಲೂಬಹುದು. ಎಕ್ಸಾಮ್ ಪರ್ಪಸ್ ನಿಂದ ಕೇಳ್ತಾರೆ. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಆಯ್ತು. ನಂತರದಲ್ಲಿ ಇಷ್ಟು ಸಾಕು. ಇವಾಗ ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.